ನಾನು ನಿಯಮ ಪೂರ್ತೀಕರಿಸಿದ್ದೇನೆ ಎಂದು ನಾವು ಧ್ಯಾನಿಸಿದ್ದೇವೆ. ಬೇರೆ ಇದರ ಕಂಟಿನ್ಯೂಯೇಷನ್ ಆಗಿ ಅನೇಕ ಬಾರಿ ನಮಗೂ ಸಂಶಯ ಬರುತ್ತೆ. ಸ್ವಾಮಿ ಈ ರೀತಿ ಮಾತಾಡುವಾಗ ಸ್ವಾಮಿ ಯಾಕೆ ಈ ತರ ಮಾತಾಡ್ತಾ ಇದ್ದಾರೆ? ನಿಯಮಗಳು ಅನೇಕ ನಿಯಮಗಳಿಗೆ ಸ್ವಲ್ಪ ಎಡಿಟಿಂಗ್ ಮಾಡೋದು ನಾವು ನೋಡ್ತಾ ಇದ್ದೀವಿ ಈ 5ನೇ ಅಧ್ಯಾಯದಲ್ಲಿ. ಇವತ್ತು ನಾವು ಈ ವಿಷಯಗಳನ್ನು ಕುರಿತು ನಾವು ಚಿಂತಿಸಲು ನಾವು ಹೋಗ್ತಾ ಇದ್ದೇವೆ. ಮತ್ತಾಯ 5:20-19 ನಾವು ಮುಗಿಸಿದ್ದೀವಿ. 20ರಿಂದ ನಾವು ಓದೋಣ. 20ನೇ ಅಧ್ಯಾಯ. ಧರ್ಮಶಾಸ್ತ್ರಿಗಳ ಹಾಗೂ ಫರಿಸಾಯರ ಧರ್ಮನಿಷ್ಠೆಗಿಂತ ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗದ ಹೊರತು ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರಿ ಎಂಬುದು ನಿಶ್ಚಯ. ನೀವು ಯಾವಾಗ ಸ್ವರ್ಗ ಸಾಮ್ರಾಜ್ಯ ಪ್ರವೇಶ ಆಗುವುದು? ಧರ್ಮಶಾಸ್ತ್ರಿಗಳ ಮತ್ತು ಫರಿಸಾಯರ ಓದಿ. ಫರಿಸಾಯರ ಧರ್ಮನಿಷ್ಠೆಗಿಂತ ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗದ ಹೊರತು. ಬೇರೆ ಭಾಷಾಂತರದಲ್ಲಿ, ಇಂಗ್ಲಿಷ್ ಭಾಷಾಂತರ ಇರೋರು ಯಾರಾದ್ರೂ ಸ್ವಲ್ಪ ಓದ್ತೀರಾ? ಇಂಗ್ಲಿಷ್ ಭಾಷಾಂತರ ಇರುವವರು, ಅದು ತಮಿಳು ಇದ್ರೆ ತಮಿಳು. ನಿಮ್ಮ ನೀತಿ ಧರ್ಮಶಾಸ್ತ್ರಿಗಳ ಮತ್ತು ಫಾರಸಿಯವರ ನೀತಿಯನ್ನು ಮಲಯಾಳದಲ್ಲಿ ಹೇಗೆಂದ್ರೆ, ಆ ನೀತಿಯನ್ನು ಆಶ್ಚರ್ಯಪಡಿಸಬೇಕು. ನಿಮ್ಮ ನೀತಿ ಧರ್ಮಶಾಸ್ತ್ರಿಗಳ ಮತ್ತು ಫಾರಸಿಯವರ ನೀತಿಗಿಂತ ಅವರು ನಿಮ್ಮ ನೀತಿಯನ್ನು ನೋಡುವಾಗ ಅವರು ಆಶ್ಚರ್ಯ ಪಡಬೇಕು. ಸರ್, ಇಂಗ್ಲಿಷ್ ಓದ್ಲಾ? ಓದಿ ಸರ್. For I tell you, unless your righteousness exceeds that of the scribes and Pharisees, you will never enter the kingdom of heaven. Exceeds the scribes and Pharisees ಅಂದ್ರೆ ಉತ್ತಮಗೊಳಿಸುವ. ಅಂದ್ರೆ ನಿಮ್ಮ ನೀತಿ ಇದೆಯಲ್ಲ, ನಿಮ್ಮ ಆ ಒಂದು ನಿಯಮಗಳು, ನಿಯಮ ಪಾಲನೆ ಫಾರಸಿ ಅವರು ಮತ್ತು ಸ್ಕ್ರೈಬ್ಸ್, ಆ ಧರ್ಮಶಾಸ್ತ್ರಿಗಳ ಆ ನಿಯಮ ಪಾಲನೆಗಿನ್ನು ಆಶ್ಚರ್ಯಪಡಿಸ್ಬೇಕು. ಅಂದ್ರೆ ಉತ್ತಮವಾಗಬೇಕು, ತುಂಬಾ ಉನ್ನತವಾಗಬೇಕು. ಅಲ್ಲದೆ ಹೊರತು ಸ್ವರ್ಗಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲ. ನಾವು ಯೋಚನೆ ಮಾಡುವಾಗ ಬೇರೆ, ಈ ಫಾರಸಿ ಅವರು ಇಷ್ಟು ಉಪವಾಸ ಮಾಡ್ತಾರೆ, ಇಷ್ಟು ದಶಾಂಶ ಕೊಡ್ತಾರೆ, ಒಂದಿನ ಇಷ್ಟು ಬಾರಿ ಪ್ರಾರ್ಥನೆ, ತುಂಬಾ ಅಚ್ಚುಕಟ್ಟಾಗಿ ಅವರು ಮಾಡ್ತಾ ಇದ್ದಾರೆ. ನಾವು ಚಿಂತಿಸುವಾಗ ನಮ್ಗೆ ಯಾತ್ರೆ ಮಾಡಕ್ಕೆ ಸಾಧ್ಯನೇ ಆಗಲ್ಲ. ಆ ರೇಂಜ್ ಅಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹೇಗೆ ನಮ್ಮ ರೈಚಿಯಸ್ನೆಸ್, ನಮ್ಮ ನೀತಿ ಅವರಿಗಿಂತ ಉತ್ತಮವಾಗುವುದು ಹೇಗೆ? ಯಾರಾದ್ರೂ ಹೇಳ್ತೀರಾ? ಸಾಧ್ಯವೋ? ಫಾರಿಸಿ ಅವ್ರದ್ದು ಹೊರಗಡೆ ಕಾರ್ಯಗಳು ಮಾತ್ರ ನಡೀತಿತ್ತು, ಒಳಗಡೆ ಎಲ್ಲ ಅವ್ರದ್ದು ಇದಾಗಿತ್ತು. ಹಾಗಾಗಿ ಯೇಸುಸ್ವಾಮಿ ಅಂತರಂಗ ಮಾತ್ರ ನೋಡ್ತಾ ಇದ್ರು, ಹೊರಗಡೆ ಕಾರ್ಯಗಳು ಹೇಳ್ತಾ ಇದ್ರು. ಎಲ್ಲಾ ಕಡೆ ಹೇಳ್ತಾರೆ, ನೀವು ಬಾಯ ಎಲ್ಲ ಅಂತ. ಅವರ ನೀತಿಯನ್ನು ನಾವು ಅವರಿಗಿಂತ ನಾವು ಅವರನ್ನು ಸರ್ಪ್ರೈಸ್ ಮಾಡಿ ಒಂದು ನೀತಿ ನಡೆಸಲು ಸಾಧ್ಯ ಆಗ್ತದೆ ನಮ್ಗೆ. ಅಷ್ಟಭಾಗಿಗಳನ್ನ ಅನುಸರಿಸಿದ್ರೆ ಅಲ್ಲ, ಇದು ಅನುಸರಿಸುವುದು ಹೇಗೆ? ನಮ್ಮಿಂದ ಅದೆಲ್ಲ ಅನುಸರಿಸಲು ಸಾಧ್ಯವೋ? ಅಲ್ವಾ ಪ್ರಿಯರೇ? ಅಲ್ಲೇನೆ ಈ ಯೇಸುವಿನ ಮರಣ ಪುನರುತ್ಥಾನದ ಮುಖಾಂತರ ಅವರು ಈ ನೀತಿಯನ್ನು ಆಶ್ಚರ್ಯಪಡಿಸಿದ್ದಾರೆ. ತನ್ನ ಕೆನ್ನೆಗೊಡದವರಿಗೆ ಇನ್ನೊಂದು ಕೆನ್ನೆ ತೋರಿಸಿಕೊಟ್ಟಿದ್ದಾರೆ. ಅವರು ಈ ನೀತಿಯನ್ನು ಅನುಸರಿಸಿದ್ದಾರೆ. ಈ ಯೇಸುಸ್ವಾಮಿ ನಮ್ಮಲ್ಲಿರುವಾಗ, ಈ ನಿಯಮವನ್ನು ಪಾಲಿಸಿದ ಯೇಸುಸ್ವಾಮಿ ನಮ್ಮಲ್ಲಿರುವಾಗ ನಾವು ಖಂಡಿತವಾಗಿಯೂ ಇದನ್ನು ಪಾಲಿಸಲು ಸಾಧ್ಯ. ಆ ಯೇಸುಸ್ವಾಮಿ ನಮ್ಮಲ್ಲಿರಬೇಕು. ಈ ನಿಯಮಗಳನ್ನು ಅನುಸರಿಸಿದ, ನಿಯಮಗಳನ್ನು ಜಯಿಸಿದ ಆ ಯೇಸುಸ್ವಾಮಿ ನಮ್ಮಲ್ಲಿರಬೇಕು. ಯೇಸುಸ್ವಾಮಿಯ ನೀತಿ, ಅವರ ಜೀವನ ಫಾರಸಿಯವರಿಗಿಂತ, ಧರ್ಮಶಾಸ್ತ್ರಿಗಳಿಂದ ಅತ್ಯುನ್ನತವಾದ ಜೀವನವಾಗಿತ್ತು, ಒಂದು ಸ್ವರ್ಗದ ಜೀವನವಾಗಿತ್ತು. ಅವರು ಇದನ್ನು ಅನುಸರಿಸಿದ್ದಾರೆ.
ಅರ್ಥ ಆಯ್ತಲ್ಲ? ಅವರು ಇದನ್ನು ಅನುಸರಿಸಿದಾಗ ಸಂಪೂರ್ಣವಾಗಿ ಆ ಪಿತನ ಚಿತ್ತವನ್ನು ನೆರವೇರಿಸಿದಾಗ, ಸಕಲ ನೀತಿಯನ್ನು ಪೂರ್ತೀಕರಿಸಿದಾಗ ಏನಾಯಿತು? ನೀತಿ ಅನುಸರಿಸಿದವನು ನಮ್ಮಲ್ಲಿ ಬಾಳುವುದಾದ್ರೆ ನಾವು ಈ ನೀತಿಯನ್ನು ಅನುಸರಿಸಲು ಸಾಧ್ಯ. ಆಗ ನಮ್ಮ ರೈಚಿಯಸ್ನೆಸ್ ಪಾರಸಿಯವರಿಗಿಂತ ಧರ್ಮಶಾಸ್ತ್ರಿಗಳಿಂದ ಅಂದ ಉನ್ನತವಾಗ್ತದೆ. ಮಾತ್ರವಲ್ಲ, ಅವರನ್ನು ಆಶ್ಚರ್ಯಪಡಿಸುವುದು ಅದಾಗ್ತದೆ. ಆಗ ಅವ್ರು ಯೋಚನೆ ಮಾಡ್ತಾರೆ, ಇವರೆಲ್ಲ ಹೇಗೆ ಈ ರೀತಿ ಇಷ್ಟೊಂದು ಕಾರ್ಯ ಮಾಡಲು ಸಾಧ್ಯ ಎಂಬ ಒಂದು ಆಶ್ಚರ್ಯದ ಒಂದು ಅವಸ್ಥೆ ಅವರ ಹೃದಯದಲ್ಲಿ ಬರುತ್ತದೆ. ಸೊ ಪ್ರಿಯರೇ, ನಾವು ಇನ್ನು ಈ ನಿಯಮಗಳ ಬಗ್ಗೆ ನಾವು ಧ್ಯಾನಿಸಲು ನಾವು ಮುಂದೆ ಹೋಗುವಾಗ 21ನೇ ವಾಕ್ಯ ಓದಿ. ನರಹತ್ಯೆ ನರಹತ್ಯೆ ಮಾಡಬೇಡ. ಮಾಡಬೇಡ. ನರಹತ್ಯೆ ಮಾಡಬೇಡ. ಯಾವ ನಿಯಮ? ಲೋಕದ ನಿಯಮ. ಫಾರಿಸಿಯರ ನಿಯಮ ಅವ್ರದ್ದು ಅದೇ, ಅವ್ರು ಫಾಲೋ ಮಾಡ್ತಾ ಇರೋದು. ನರಹತ್ಯೆ ಮಾಡಬಾರದು ಎಂಬುದು 5ನೇ ಕಟ್ಟಳೆ. ಕಟ್ಟಳೆ ಮೋಶೆಗೆ ಸಿಕ್ಕಿದಂತ ನಿಯಮ. ಮೋಶೆಗೆ ಸಿಕ್ಕಿದ ಕಟ್ಟಳೆ ಅಲ್ವಾ? ಮೋಶೆಗೆ ಸಿಕ್ಕಿರುವ 5ನೇ ಕಟ್ಟಳೆ. ಯೇಸು ಸ್ವಾಮಿ ಅದೇ ಮಾತು ಒತ್ತಿ ಹೇಳ್ತಾ ಇದ್ದಾರೆ. ಏನು? ನರಹತ್ಯೆ ನರಹತ್ಯೆ. ಮಾಡಬಾರದು. ಓಕೆ, ಆಕ್ಚುಲಿ ಇಲ್ಲಿ ನರಹತ್ಯೆ ಎಂದು ಕನ್ನಡದಲ್ಲಿದೆ, ಇಂಗ್ಲಿಷ್ ಅಲ್ಲಿ ಡು ನಾಟ್ ಕಿಲ್ ಅಷ್ಟೇನ ಅನ್ಸುತ್ತೆ. ಕೆಜೆ ಸರ್? 1 second. You have heard that it was said to those of ancient times, you shall not murder. ಯು ಶಾಲ್ And ನಾಟ್ whoever- ಮರ್ಡರ್. ಯು And ಶಾಲ್ ನಾಟ್ whoever ಮರ್ಡರ್. murders shall be liable to judgment. ಇಲ್ಲಿ ಕನ್ನಡದಲ್ಲಿ ನರಹತ್ಯೆ ಮಾಡಬಾರದು. ಸ್ವಲ್ಪ ನರ ಆಡ್ ಮಾಡಿದ್ದಾರೆ. ಯು ಶಾಲ್ ನಾಟ್ ಮರ್ಡರ್. ಓಕೆ, ಸೊ ಕೊಲ್ಲಬಾರದು. ಇದು ನಿಯಮ. ಇದು ಯೇಸು ಸ್ವಾಮಿ ಇದರಲ್ಲಿ ಏನ್ ಅಡಿಷನ್ ಮಾಡ್ತಾ ಇದ್ದಾರೆ? ಓದಿ. ಡೋಂಟ್ ಅಬ್ಯೂಸ್ ಅನ್ನಂಗೆನೆ. ಓದಿ. ಒಬ್ಬರ ಮೇಲೆ ಕೋಪಗೊಂಡವರು ಇಲ್ಲ ಓದಿ 21 ಓದಿ. 21, 22, 23 ಓದಿ. ನರಹತ್ಯೆ ಮಾಡುವವನು ನ್ಯಾಯ ತೀರ್ಪಿಗೆ ಗುರಿಯಾಗುವನು ಇದು ಎಂದು ನಿಯಮ ಇದೆ. ಎಂದು ಪೂರ್ವಿಕರು ಹೇಳಿದ್ದನ್ನು ನೀವು ಕೇಳಿದ್ದೀರಿ. ಪೂರ್ವಿಕರಿಗೆ. ಆದರೆ ನಾನೀಗ ನಿಮಗೆ ಹೇಳುತ್ತೇನೆ ಕೇಳಿ. ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ಈ 21ರಲ್ಲಿ, 27ರಲ್ಲಿ, 31ರಲ್ಲಿ, 33ರಲ್ಲಿ, 38ರಲ್ಲಿ, 43ರಲ್ಲಿ ಎಲ್ಲ ಹೇಳೋದು ಒಂದು ನಿಯಮ ಹೇಳಿದ ನಂತರ ಆದರೆ ನಾನು ನಿಮಗೆ ಹೇಳುತ್ತೇನೆ, ಆಗ ಹೇಳುವಾಗ ನಮ್ಗೆ ಒಂದು ಆಶ್ಚರ್ಯ ಬರುತ್ತೆ. ನಿಯಮ ಹೇಳಿ ಆದರೆ ನಾನು ನಿಮಗೆ ಹೇಳುತ್ತೇನೆ, ಹಾಗಾದ್ರೆ ಇವರು ನಿಯಮ ಬದಲಾಯಿಸ್ತಾ ಇದ್ದೀರಾ ಎಂಬ ಸಂಶಯ ಬರುತ್ತದೆ. ಈ ಸಂಶಯ ಇವತ್ತು ನಮಗೆ ಕ್ಲಿಯರ್ ಆಗ್ಬೇಕು. ಓಕೆ, ಸೊ 22ನೇ ವಚನ ಮತ್ತೊಮ್ಮೆ ಓದಿ. ಆದರೆ ನಾನೀಗ ನಿಮಗೆ ಹೇಳುತ್ತೇನೆ ಕೇಳಿ. ತನ್ನ ಸಹೋದರನ ಮೇಲೆ ಕೋಪಗೊಳ್ಳುವ ಪ್ರತಿಯೊಬ್ಬನು ನ್ಯಾಯ ತೀರ್ಪಿಗೆ ಈಡಾಗುವನು. ತನ್ನ ಸಹೋದರನ್ನು ತುಚ್ಛೀಕರಿಸುವವನು ನ್ಯಾಯಸಭೆ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಎಂದು ಮೂದಲಿಸುವವನು ನರಕಾಗ್ನಿಯೇ ಗುರಿಯಾಗುವನು. ಸೊ ಇಲ್ಲಿ 3 ಪಾಯಿಂಟ್ಸ್ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಆಶ್ಚರ್ಯ ಆಗ್ಬೋದು. ಫಸ್ಟ್ ಪಾಯಿಂಟ್ ಏನು? ಸಹೋದರನನ್ನು ಏನು ಕೋಪಿಸುವವನು, ಕೋಪಗೊಳ್ಳುವ ಪ್ರತಿಯೊಬ್ಬನು ನ್ಯಾಯ ತೀರ್ಪಿಗೆ ಗುರಿಯಾಗುವನು. ಸಹೋದರನನ್ನು ಇದು ಯಾವ್ದು ಕನೆಕ್ಟ್ ಆಗಿ ಹೇಳ್ತಾ ಇದ್ದಾರೆ? ಕೊಲ್ಲಬಾರದು ಎಂಬ ನಿಯಮಕ್ಕೆ ಕನೆಕ್ಟ್ ಆಗಿ ಯೇಸು ಸ್ವಾಮಿ ನಾನು ನಿಮಗೆ ಹೇಳುತ್ತೇನೆ ಎಂದು ಹೇಳಿ ಹೇಳ್ತಾ ಇದ್ದಾರೆ. ಕೊಲ್ಲಬಾರದು, ಅವನು ನಿಯಮಕ್ಕೆ ಒಳಪಟ್ಟವನು, ಅಂದ್ರೆ ಈ ನಿಯಮದ ಶಿಕ್ಷೆ ಸಿಗ್ತದೆ ಕೊಂದರೆ. ಆದರೆ ಈ ಶಿಕ್ಷೆ ಸಿಗ್ತದೆ ಅಂತ ಹೇಳಿದ ನಂತರ ಆದರೆ ನಾನು ನಿಮಗೆ ಹೇಳುತ್ತೇನೆ. ನಾನೇನ್ ಹೇಳ್ತಾ ಇದ್ದೇನೆ? ಸಹೋದರನನ್ನು ಕೋಪಿಸುವನು ನ್ಯಾಯ ತೀರ್ಪಿಗೆ. ಈ 3 ಪಾಯಿಂಟ್ ಒಂದು ನೀವು ಬೇಕಾದ್ರೆ ಬರ್ರಿ. ಕೋಪಿಸುವನು ನ್ಯಾಯ ತೀರ್ಪು. ಎರಡನೇದಾಗಿ ನನ್ನ ಸಹೋದರನು ತುಚ್ಛೀಕರಿಸುವವನು ನ್ಯಾಯ
ತುಚ್ಛೀಕರಿಸುವನು ನ್ಯಾಯ ಸಭೆಯ ಮುಂದೆ ನಿಲ್ಲಬೇಕಾಗ್ತದೆ. ಇನ್ನು ಮೂರ್ಖ ಎಂದು ಮೂರ್ಖ ಎಂದು ಬೋಧಿಸುವವನು ಕರೆದರೆ ನರಕಾಗ್ನಿಗೆ ನರಕಕ್ಕೆ ಗುರಿಯಾಗುವನು. ನರಕಾಗ್ನಿಗೆ ಗುರಿ ಆಗ್ತದೆ. ಬೇರೆ ಇದೊಂದು ಕಲಿತು ಬಿಟ್ರೆ ಇನ್ನು ಉಳಿದ ಸುಮಾರು ವಚನಗಳಿಗೆ ನಮ್ಗೆ ಒಂದು ಅರ್ಥ ನಮ್ಗೆ ಸಿಗ್ತದೆ. ಇದು ಏನಾಗಿರ್ಬೋದು ಕಾರಣ? ಶಶಿಕಲಾ ಸಿಸ್ಟರ್, ನಿಮ್ ಮನಸ್ಸಿಗೆ ಏನ್ ಬರ್ತಾ ಇದೆ? ಸರ್, ಇದು ಮೇಲಿಂದ ಬರೋ ಬದಲು ಕೆಳಗಡೆಯಿಂದ ಹೋಗ್ಬೇಕಾಗಿತ್ತು. ಅಂದ್ರೆ ಒಬ್ಬನ್ಗೆ ನಾವು ಮೂರ್ಖ ಅಂದಿದ್ದೆ ಅವನ್ ಸಿಟ್ಟುಕೊಳ್ತಾನೆ, ಅವನ್ ಮೇಲೆ ನಾವು ಕೋಪ ಮಾಡ್ಕೊಳ್ಳೋದು. ಅವನ್ಗೆ ಹಂಗಂದಾಗ ಅವನ್ಗೆ ಆತರ ಎಲ್ಲ ಮಾತಾಡಿ ಅವನ್ಗೆ ಕೋಪ ಬರಿಸ್ಬಾರ್ದು. ನೆಕ್ಸ್ಟ್ ಇನ್ನೊಂದೇನಂದ್ರೆ ನರಹತ್ಯೆ ಮಾಡಬಾರದು. ಅಂದ್ರೆ ಹತ್ಯೆ ಅಂತ ಹೇಳಿದ್ರೆ ಮನುಷ್ಯನ್ಗೆ ಏನು ಕೊಲೆನೇ ಮಾಡ್ಬೇಕು ಅಂದಿಲ್ಲ. ಆತರ ನಾನಾ ರೂಪದಲ್ಲಿ ಅವನ್ನ ಹತ್ಯೆ ಮಾಡ್ಬೋದು ಬ್ರದರ್. ಆತರ Okay. ಒಂದು ಅಂದ್ರೆ ಈಗ ಯಾವ್ದಕ್ಕೂ ಅಲ್ಲ, ಈಗ ಒಂದು ವ್ಯಕ್ತಿಯನ್ನು ನಾವು ಯಾವಾಗ ಮೂರ್ಖ ಎಂದು ಕರೆಯೋದು? ನಮಗ್ ಕೋಪ ಬಂದಾಗ ಅವನನ್ನ ನಮಗೆ ಕೊಲ್ಲಬೇಕು ಅನ್ನೋ ಭಾವನೆ ಬಂದಾಗ್ಲೇ ಅಂದ್ಬಿಡ್ತೀವಿ ಮೂರ್ಖ ಅಂತ. ಕೊಲ್ಲಬೇಕೆಂದ ಭಾವನೆ ಬರುವವರನ್ನೆಲ್ಲ ಮೂರ್ಖ ಅಂತ ಕರಿತೀವ ನಾವು? ಇಲ್ಲ ಇಲ್ಲ ಇಲ್ಲ, ಸಡನ್ ಕೋಪ ಬಂದ್ರು ಸಾಕು. ಅಲ್ವಾ? ಒಬ್ಬ ಬುದ್ಧಿ ಇದ್ದೇ ತರ ಮಾತಾಡ್ದಾಗ ಮಾತು ಬುದ್ಧಿ. ಓಕೆ ಪ್ರಿಯರಿ, ಏನಂದ್ರೆ ನಮ್ಮ ಮಕ್ಕಳು, ನಾವು ಪ್ರೀತಿಸುವ ಮಕ್ಕಳು ಬುದ್ಧಿ ಇಲ್ಲದೆ ಇರೋ ಮಾತಾಡಿದ್ರು ಮುದ್ದಿಸ್ತೀವಿ ನಾವು. ಬೇರೆ ಅರ್ಥ ಆಯ್ತಾ? ಹೌದು. ನಾವು ಪ್ರೀತಿಸುವರೇನೋ ಬುದ್ಧಿ ಇಲ್ದೇ ಇರೋ ಮಾತಾಡಿದ್ ನಾವು ಕವರ್ ಅಪ್ ಮಾಡ್ತೀವಿ. ಅದಾಗೇನೆ ಅವ್ರ ಹೀಗೇನೆ ಅಂತ ಹೇಳಿ ಕವರ್ ಅಪ್ ಮಾಡ್ತೀವಿ. ಎಲ್ರಿಗೂ ನಾವು ಮೂರ್ಖ ಅಂತ ಕರಿಯಲ್ಲ. ನೀವೇ ಯೋಚನೆ ಮಾಡಿ ಅಲ್ವಾ? ಹೌದು. ನಾವು ಈ ಮೂರ್ಖ ಅಂತ ಕರೆಯೋದು ಯಾವಾಗ? ನಮ್ಮಲ್ಲಿ ಪ್ರೀತಿ ಇಲ್ಲದೆ ಒಬ್ಬನ ಮೇಲೆ ನಮ್ಗೆ ಪ್ರೀತಿ ಇಲ್ಲದೆ ಇರುವಾಗ. ಪ್ರೀತಿ ಇಲ್ಲದೆ ಇರುವ ಅವಸ್ಥೆ ಆಗಿದೆ ಕೋಪ ಎಂದು ಹೇಳೋದು. ಅರ್ಥ ಆಗಿದಿಲ್ಲ? ಈ ಕೋಪಗೊಳ್ಳುವಾಗ ಏನಾಗ್ತದೆ? ಒಬ್ಬನ ಮೇಲೆ ಕೋಪ ನಮ್ಗೆ ಬರುವಾಗ, ಪ್ರೋಸೆಸ್ ನಾನು ಹೇಳ್ತಾ ಇದ್ದೀನಿ. ಏನಾಗ್ತದೆ? ಕೋಪ ಬರುವಾಗ ನಾವು ಅವನನ್ನು ಮತ್ತೆ ನಂತರ ನಮ್ಮ ಮನಸ್ಸಿಗೆ ಅವನನ್ನು ತರ ತುಚ್ಛವಾಗಿ ಕಾಣಲು ಪ್ರಾರಂಭ ಅಲ್ವಾ? ಇವನ್ ಸರಿ ಇಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಅವನಲ್ಲಿ ತಪ್ಪು ಕಂಡುಹಿಡಿದ್ರೆ ಫಸ್ಟ್ ನಮ್ಗೆ ಅವನ ಮೇಲೆ ಕೋಪ ಬರುತ್ತೆ. ಕೋಪ ಬಂದ ನಂತರ ನಾವು ಅವನನ್ನು ಕಾಣುವಾಗೆಲ್ಲ ನಮ್ಮ ಮನಸ್ಸಿಗೆ ಅವನಿಗೆ ಒಂದು ತುಚ್ಛೀಕರಿಸುವ ರೀತಿಯಲ್ಲಿ, ಒಂದು ಕೀಳಾಗಿರುವ ರೀತಿಯಲ್ಲಿ ಒಂದು ಭಾವನೆ ಬರುತ್ತೆ. ಕೋಪದ ಸೆಕೆಂಡ್ ಸ್ಟೇಜ್ ಇದು. ಎರಡು ಬರುವಾಗನೇ ನೆಕ್ಸ್ಟ್ ಒಂದು ಚಾನ್ಸ್ ಬರುವಾಗ ಈ ಮೂರ್ಖ ಎಂಬ ಮಾತು ನಮ್ಮಿಂದ ಬರುವುದು. ಮೂರ್ಖ ಫಸ್ಟ್ ಅಲ್ಲ ಬರುವುದು, ಮೂರ್ಖ ಲಾಸ್ಟ್. ಕೋಪ ಫಸ್ಟ್ ಬರುತ್ತೆ. ಕೋಪ ನಮ್ಮಲ್ಲಿ ಬರುವಾಗ ಅವನನ್ನು ತುಚ್ಛೀಕರಿಸುವಾಗ ನೆಕ್ಸ್ಟ್ ಸ್ಟೆಪ್ ಆಗಿದೆ ಮೂರ್ಖ ಎಂದು ಕರೆಯುವುದು. ಒಬ್ಬನು ನಾವು ಡೈರೆಕ್ಟ್ ಮೂರ್ಖ ಅಂತ ಕರೆದು ಬಿಟ್ರೆ ಏನಾಗ್ತದೆ? ಅವನು ಸುಮ್ಮನೆ ಇರ್ತಾನ? ಅವನು ಸುಮ್ಮನೆ ಇರ್ತಾನ? ಅಲ್ಲಿ ಫೈಟಿಂಗ್ ಸ್ಟಾರ್ಟ್ ಆಗ್ತದೆ. ಅಟ್ ದ ಎಂಡ್ ಆಫ್ ದ ಫೈಟಿಂಗ್ ಏನಾಗ್ತದೆ? ಕೊಲೆ. ಈಗ ನೀವೇ ಯೋಚನೆ ಮಾಡಿ, ಕಾಯಿನ ಆಬೇಲನನ್ನು ಕೊಂದರು. ಫಸ್ಟ್ ಸ್ಟಾರ್ಟ್ ಆಗಿರೋದು ಎಲ್ಲಿಂದ? ಕೋಪ. ಕಾಯನ ಮೇಲೆ ಕೋಪವಾಯಿತು ಅಲ್ವಾ? ಅಂದ್ರೆ ಆಕ್ಚುಲಿ ಹೇಳೋದಾದ್ರೆ ಈ ಮೂಲ ಪಾಪಗಳ ಪ್ರಾರಂಭ, ಮೂಲ ಪಾಪಗಳ ಬೆಳೆದು ನೆನೆ ನಾವು ಚಿಂತಿಸಿದೆಯಲ್ವಾ? ಅದು ಗರ್ಭ ಧರಿಸಿ ಏನನ್ನು ಪ್ರಸವಿಸುತ್ತದೆ? ಪಾಪವನ್ನು ಪ್ರಸವಿಸುತ್ತದೆ. ಮೂಲ ಪಾಪಗಳು ಅದೊಂದು ಸ್ವಲ್ಪ, ಅದು ಪಾಪ ಎಂಬ ರೀತಿಯಲ್ಲಿ ನಮ್ಗೆ ಅನಿಸಲ್ಲ. ಅಹಂಕಾರ ಒಂದು ಪಾಪನ, ಅದು ಒಂದೊಂದು ವ್ಯಕ್ತಿಯ ನೇಚರ್ ಅಂದೆಲ್ಲ ನಾವು ಜಸ್ಟಿಫೈ ಮಾಡಬಹುದು. ಈ ಮೂಲ ಪಾಪಗಳು ಬೆಳೆದು ಗರ್ಭ ಧರಿಸಿ ಅದು ಉದರದಲ್ಲಿ ಅಥವಾ ಹೃದಯದಲ್ಲಿ ಬೆಳೆದು ಅದರ ಅಲ್ಟಿಮಮ್ ಕೊನೆಯಲ್ಲಿ ಏನಂದ್ರೆ ಪಾಪವಾಗಿ ಪ್ರಸವ. ಸೊ ಕಾಯೇನನಿಗೆ ತಮ್ಮನ ಮೇಲೆ ಕೋಪ ಜಾಸ್ತಿ ಆಯ್ತು. ಕೋಪ ಜಾಸ್ತಿ ಆಗುವಾಗ ಇವನನ್ನು ತುಚ್ಛವಾಗಿ, ಇವನನ್ನು ಕೊಂದಾಗ್ಬೇಕು, ಇನ್ನು ತುಚ್ಛವಾಗಿ ಕಾಣಲು ತುಚ್ಛವಾಗಿ ಕಾಣುವಾಗ ಮಾತ್ರ ಬಾರೋ ಹೊಲಕ್ಕೆ ಹೋಗೋಣ ಅಂತ ಹೇಳಿ ಒಂಥರ
ಜಸ್ಟ್ ಆರ್ಡರ್ ಕೊಡೋ ಹಾಗೆ ಕರ್ಕೊಂಡೇ ಹೋದ್ರು. ಪ್ರಿಯರೇ, 3ನೇ ಸ್ಟೆಪ್ ಆಗಿದೆ. ಐದರ್ ನಾವು ಅವರನ್ನು ಮೂರ್ಖ ಏನ್ ಕರಿತೀವಿ, ಇಲ್ದೇ ಅವನನ್ನು ಕತ್ತರಿಸ್ತೀವಿ. ಸೊ ಪ್ರಿಯರೇ, ಈ 3 ಸ್ಟೆಪ್ ನಾವು ನೆನ್ನೆ ಧ್ಯಾನಿಸಿದ್ದೇವೆ. ನೆನಪಿದೆಯಾ ವಚನ? ಯಾರಾದ್ರೂ ಮತ್ತೆ ನಿಮ್ಮ ಮನಸ್ಸಿಗೆ ಬಂತ ನೆನ್ನೆ ಧ್ಯಾನಿಸಿದ ಒಂದು ಹೈಲೈಟೆಡ್ ವಚನ? ಶಶಿಕಲಾ ಸಿಸ್ಟರ್ ಅರ್ಥ? ಸರ್, ನಿನ್ನೆ ನಾವು ತುಂಬಾ ಹೈಲೈಟ್ ಆಗಿ ಧ್ಯಾನಿಸಿದ ವಚನ ಯಾವುದು? ದುರಿಚ್ಛೆಗಳು ನಮ್ಮ ಪಾಪಕ್ಕೆ ಈಡು ಮಾಡ್ತವೆ ಅಂತ ಹೇಳಿ. ಅದು ಯಾವ ವಚನ? ಯಾಕೋಬನ ಗ್ರಂಥ ಅದ ಬ್ರದರ್, ಕೀರ್ತನೆಯಲ್ಲಿ ಯಾವ ನಾನೇನ್ ವಚನ? ಗೊತ್ತಾ, ನಿನ್ನೆ ವಚನ ಗೊತ್ತಾದ್ಮೇಲೆ ಗೊತ್ತಾಯ್ತು ನಾನು ಎಷ್ಟು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀನಿ ಈ ಲೋಕದಲ್ಲಿ ಅಂತ. ಬೇಕಾದಷ್ಟು ಪ್ರಸವ ಪ್ರಸವನ ಮಾಡಿದ್ದೀರಾ ಅಲ್ವಾ? ಗರ್ಭ ಧರಿಸಿ ಮತ್ತೆ 10 ತಿಂಗಳು ಹೊತ್ಕೊಂಡು ನಡೆದು ಪ್ರಸವನೂ ಆಗಿದೆ ಅಲ್ವಾ? ಕೀರ್ತನೆ 7:14. ಕೀರ್ತನೆ 7:14. ಆಕ್ಚುಲಿ ನನಗೆ ತುಂಬಾ ಆಶ್ಚರ್ಯ ಆಗುದು, ಇವತ್ತಿನ ವಚನಕ್ಕೂ ನಿನ್ನೆ ವಚನ, ಅದು ನಾವು ಅಷ್ಟು ಕೂಲಂಕಷವಾಗಿ ನೋಡೋದು ವಚನ ಅಲ್ಲ. ಅಲ್ಲಿ ಇದೆ, ದುರಿಚ್ಛೆಗಳು ಗರ್ಭ ಧರಿಸಿ, ಮತ್ತೆ 7:14 ಅದನ್ನ ಹೊತ್ತು ಪೋಷಿಸಿ. ಅದು ಓದಿ, 7:14 ಓದಿ ಮತ್ತೊಮ್ಮೆ. ಹಡೆಯಲು ದುರುಳನ್ನು ಪಡೆಯುವ ಬೇನೆಯನ್ನು ನೋಡು, ಹಾನಿಯ ಹಡೆವೆನ್ನೆಂದೆಣಿಸಿ ಶೂನ್ಯವ ಹೆರುವುದ ನೋಡು. 7:14 ಕೀರ್ತನೆ. ಬ್ರದರ್, ಓದಿ. ಕೇಡನ್ನು ಹಡೆಯಲು ಕೇಡನ್ನು ಹಡೆಯಲು ಒಂದು ದುರುಳನ್ನು ಪಡುವ ಬೇನೆಯನ್ನು ನೋಡು. ಓಕೆ, ಕೇಡನ್ನು ಗರ್ಭ ಧರಿಸಿ ಅವನು ಅದನ್ನ ಪ್ರಸವಿಸೋದಕ್ಕೆ ಎಷ್ಟು ಒದ್ದಾಡ್ತಾ ಇರ್ತಾನೆ, ಅದನ್ನು ಹೊರಗೆ ತಗೊಂಬರಕ್ಕೆ ಬೇನೆಯನ್ನು ಅವ್ನ್ ಪಡೋ ಪಾಡು ನೋಡು ಅನ್ನೋದಕ್ಕಿಂತ ಹಂಗ ಹೇಳ್ಬೋದು. ಅದು ಇಂಗ್ಲಿಷ್ ಚೆನ್ನಾಗಿ ಬಂದಿತ್ತು ಅನ್ಸುತ್ತೆ ಅಲ್ವಾ? ಕನ್ನಡದಲ್ಲಿ ಅಷ್ಟು ಚೆನ್ನಾಗಿಲ್ಲ. ಇಂಗ್ಲಿಷ್ ಚೆನ್ನಾಗಿ ಬಂದಿತ್ತು ಅನ್ಸುತ್ತೆ. ಇಂಗ್ಲಿಷ್ see how they conceive evil and are pregnant with mischief and bring forth lies. ಈವಿಲ್ ಅನ್ನು ಕನ್ಸೀವ್ ಮಾಡಿ ಮಿಸ್ಚೀವ್ ಅನ್ನು ಅಂದ್ರೆ ಅದು ಪ್ರೆಗ್ನೆನ್ಸಿಯಲ್ಲಿ ಹೊತ್ಕೊಂಡು ನಡೆದು ಲಾಸ್ಟ್ ಕೊನೆಯಲ್ಲಿ ಏನ್ ಬರುತ್ತೆ? ವಂಚನೆಯನ್ನು ಪ್ರಸವಿಸ್ತದೆ. ವಂಚನೆಯನ್ನು ಪ್ರಸವಿಸ್ತದೆ. ಅಧರ್ಮವನ್ನು ಉದರದಲ್ಲಿ ಒಗಿಸಿ ಪಾಪವನ್ನು ಗರ್ಭ ಧರಿಸಿ. ಓಕೆ, ಸೊ ಪ್ರಿಯರಿ, ಈ 3 ವಿಷಯಗಳು ಇಲ್ಲಿ ಕೋಪ, ನಂತರ ತುಚ್ಛೀಕರಿಸಿ, ನಂತರ ಮೂರ್ಖ. ಪ್ರಿಯರಿ, ಈ 3 ಸ್ಟೆಪ್ ಕೊಲೆಗೆ ಇರುವ ಸ್ಟೆಪ್ಗಳಾಗಿದೆ. ನೀವು ಮುಂದೆ ನೋಡೋದಾದರೆ ಪ್ರತಿಯೊಂದರಲ್ಲೂ ಈ ತರ 3 ಸ್ಟೆಪ್ ಕಾಣುವುದು. ಅದು ಯಾಕೋಬ ಬರೆದಿರುವ 1:15 ಹರ್ಷ ಹೇಳಿದ ಹಾಗೆ, ಜೋಕಿಂ ಬ್ರದರ್ ಹೇಳಿದ ಹಾಗೆ 1:15 ದುರಿಚ್ಛೆ ಅಂದ್ರೆ ಮೋಹವು ಗರ್ಭ ಧರಿಸಿ. ಐ ಥಿಂಕ್ ಇಂಗ್ಲಿಷ್ ಅಲ್ಲಿ ಅದು ಇನ್ನೂ ಕ್ಲಿಯರ್ ಇದೆ. ಮೋಹವು ಗರ್ಭ ಧರಿಸಿ ಪಾಪವನ್ನು ಪ್ರಸವಿಸುತ್ತದೆ ಅಲ್ವಾ? ದುರಿಚ್ಛೆ ಗರ್ಭ ಧರಿಸಿ ಪಾಪಕ್ಕೆ ಜನ್ಮವೊಯ್ಯುತ್ತದೆ, ಪಾಪವು ಪೂರ್ತಿಯಾಗಿ ಬೆಳೆದು ಮರಣವನ್ನು ಎಡೆಯುತ್ತದೆ. ನೋಡಿ, 3 ಪಾಯಿಂಟ್. ಒಂದು, ದುರಿಚ್ಛೆ ಗರ್ಭ ಧರಿಸುವುದು, ಪಾಪ ಗರ್ಭದಲ್ಲಿ ಬೆಳೆಯುವುದು, ಮತ್ತೇನು? ಮರಣ ಬೆಳೆದು ಮರಣವನ್ನು ಎಡೆಯುತ್ತದೆ, ಮರಣವನ್ನು ಪ್ರಸವಿಸುತ್ತದೆ. ಈ 3 ಪಾಯಿಂಟ್ಸ್ ಇದು ಅಲ್ಟಿಮವಾಗಿದೆ. ಎಲ್ಲರ ಜೀವನದಲ್ಲೂ ಎಲ್ಲಾ ಪಾಪಗಳ ಹಿನ್ನೆಲೆಯನ್ನು ನಡೆಯುವ ಈ 3 ಪಾಯಿಂಟ್ಸ್ ಆಗಿದೆ. ಪಾಪವು ಗರ್ಭ ಧರಿಸಿ ಇದು ಉದರದಲ್ಲಿ ಸಂಭವಿಸಿ ಮರಣವು ಜನನ ಕೊಡುವ, ಇದೇ ಆಗಿದೆ ಪ್ರತಿಯೊಂದು ಪಾಪದ ಅವಸ್ಥೆಗಳು. ಸೊ ಪ್ರಿಯರೇ, ಈ 3 ಸ್ಟೆಪ್ ಯೇಸುಸ್ವಾಮಿ ಇಲ್ಲಿ ಹೇಳುತ್ತಾ ಇದ್ದಾರೆ. ಅಂದ್ರೆ ಅಲ್ಟಿಮವಾಗಿ ಹೇಳೋದಾದ್ರೆ, ಯಹೂದ್ಯರು ಈ ಪಾಪ ಪ್ರವೃತ್ತಿಯನ್ನು ನಿಯಂತ್ರಿಸಲು ಪ್ರಯತ್ನ ಪಡ್ತಾ ಇದ್ದಾರೆ. ಪಾಪ ಪ್ರವೃತ್ತಿ, ಕೊಲ್ಲಬಾರದು ಎಂದು ಹೇಳಿ ಅದು ನಿಯಂತ್ರಿಸಲು ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ
ಯೇಸುಸ್ವಾಮಿ ಇದಕ್ಕೆ ಎಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ? ಬೇಸಿಕ್ ಬೇರಿನಲ್ಲಿ ಕೋಪನೇ ಮಾಡ್ಕೊಂಬೇಡ. ಇದು ಮನಸ್ಸು ನೋಡಿ, ಯಹೂದ್ಯರು ಶರೀರದಲ್ಲಿ ಟ್ರೀಟ್ಮೆಂಟ್ ಕೊಡೋದಾದ್ರೆ ಯೇಸುಸ್ವಾಮಿ ಹೃದಯದಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಹೃದಯದಿಂದಲೇ ಇದು ಪ್ರಾರಂಭಿಸುವುದು, ಅದರಿಂದ ಇದು ಅಲ್ಲೇ ಕತ್ತರಿಸಬೇಕು. ಆಗ ಮಾತ್ರ ಪಾಪ ಮಾಡದೇ ಇರಲು ಸಾಧ್ಯ. ಉದಾಹರಣೆಗೆ ನೀವು ನೋಡಿ, ಆ ವ್ಯಭಿಚಾರಿ ಹೆಣ್ಣನ್ನು ಹಿಡಿದಾಗ ನೋಡಿ, ಯೋಹಾನ ಶುಭ ಸಂದೇಶ 8ನೇ ಅಧ್ಯಾಯ 1ರಿಂದ ನೀವು ಓದುವಾಗ, ಓದಿ ಓದುವಾಗ ಕ್ಲಾರಿಟಿ ಸಿಗ್ತದೆ. 1ರಿಂದ ಸ್ವಾಮಿ ಓಲಿ ಗುಡ್ಡಕ್ಕೆ ಹೋದರು. ಹ್ಮ್. ಮರುದಿನ ಮುಂಜಾನೆ ಅವರು ಮತ್ತೆ ಮಹಾದೇವಾಲಯಕ್ಕೆ ಬಂದರು. ಜನರು ಸುತ್ತಲೂ ಬಂದು ನೆರೆಯಲು ಯೇಸು ಕುಳಿತುಕೊಂಡು ಬೋಧಿಸತೊಡಗಿದರು. ಆಗ ಧರ್ಮಶಾಸ್ತ್ರಿಗಳು ಫರಿಸಾಯರು ಒಬ್ಬ ಹೆಂಗಸನ್ನು ಅಲ್ಲಿಗೆ ಕರೆದು ಬಂದರು. ಅವಳು ವೈಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಿದ್ದಳು. ಅವಳನ್ನು ಎಲ್ಲರ ಮುಂದೆ ನಿಲ್ಲಿಸಿ, ಬೋಧಕರೇ, ಈ ಹೆಂಗಸು ವೈಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ವಿಧಿಸಿದ್ದಾನೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದರು. ನೋಡಿ, ಇಲ್ಲಿ ನೋಡಿ, ಈ ಹೆಂಗಸು ವ್ಯಭಿಚಾರ ಮಾಡುವಾಗಲೇ ಹಿಡಿಯಲ್ಪಟ್ಟವಳು. ಕರ್ಕೊಂಡು ಬಂದವರಲ್ಲಿ ಯಾರು? ಫರಿಸರ್, ಅದೇ ಕಾನೂನು ಫಾಲೋ ಮಾಡ್ತಾ ಇದ್ದಾರೆ ಫರಿಸರ್, ಫಾರಿಸಿಯವರು. ಈ ಕರ್ಕೊಂಡು ಬಂದವರ ಹೃದಯದಲ್ಲೂ ಕೆಲವೊಮ್ಮೆ ಇವಳ ಬಗ್ಗೆ ನೆಗೆಟಿವ್ ಆಗಿರೋ ಚಿಂತೆ ಇರ್ತದೆ. ಅರ್ಥ ಆಯ್ತಲ್ಲ? ಈ ಚಿಂತೆ ಇಲ್ಲದಿದ್ರೆ ಕರ್ಕೊಂಡು ಬರ್ತಾ ಇರ್ಲಿಲ್ಲ, ಹೇಳೋದು ಅರ್ಥ ಆಯ್ತಲ್ಲ? ಸೊ ಇವರೆಲ್ಲ ಹೃದಯದಲ್ಲಿ ಇವಳೊಂದಿಗೆ ವ್ಯಭಿಚಾರ ಮಾಡಿ ಆಯ್ತು. ಹೃದಯದಲ್ಲಿ ಇವಳೊಂದಿಗೆ ವ್ಯಭಿಚಾರ ಮಾಡಿ ಆಯ್ತು. ಅಂತವರೇ ಇವಳನ್ನು ಕರ್ಕೊಂಡು ಬಂದಿರೋರು. ಅರ್ಥ ಆಯ್ತಲ್ಲ? ಸೊ ಯೇಸುಸ್ವಾಮಿ ಅವರಿಗೆ ಹೇಳೋದು ನೋಡಿ, ಬಹಿರಂಗವಾಗಿ ವ್ಯಭಿಚಾರ ಮಾಡುವುದು, ಹೃದಯದಲ್ಲಿ ವ್ಯಭಿಚಾರ ಮಾಡುವುದು, ಇದರ ನೆಕ್ಸ್ಟ್ ಬಹಿರಂಗವಾಗಿ ಆಗುವುದು. ಅದರಿಂದ ಯೇಸುಸ್ವಾಮಿ ಹೇಳಿದ್ರು, ನಿಮ್ಮ ಹೃದಯದಲ್ಲಿ ಯಾರಾದ್ರೂ ವ್ಯಭಿಚಾರ ಮಾಡದೇ ಇದ್ರೆ, ಪಾಪ ಮಾಡದೇ ಇದ್ರೆ ನೀವು ಕಲಿಸಿರಿ. ನನ್ನ ಪ್ರಕಾರ ಆ ಫಾರಿಸಿಯವರು ತುಂಬಾ ಡೀಸೆಂಟ್ ಆದ್ರೆ ಅನ್ಸುತ್ತೆ. ಅವ್ರಿಗೆ ಅರ್ಥ ಆಯ್ತು ಅವರ ಪಾಪ. ಅವ್ರಿಗೆ ಗೊತ್ತಾಯ್ತು, ಅಯ್ಯೋ ನಾವು ಇವಳೊಂದಿಗೆ ಹೃದಯದಲ್ಲಿ ವ್ಯಭಿಚಾರ ಮಾಡಿ ಆಗಿದೆ, ಬೇಡ ಅಂತೇಳಿ ಕಾಲಲ್ಲೇ ಬಿಟ್ಟು ಹೋದ್ರು. ಈಗಿನ ಕಾಲದಲ್ಲಿ ಇರೋರಾದ್ರೆ ಹೃದಯದಲ್ಲೂ ವ್ಯಭಿಚಾರ ಆಗ್ತದೆ, ಕಲ್ಲು ತೂರುತ್ತಾರೆ. ಬೇರೆ ಯೇಸುಸ್ವಾಮಿ ಹೇಳೋದು, ಈ ಬಹಿರಂಗವಾಗಿ ನಡೆಯುವ ಒಂದು ಪ್ರವೃತ್ತಿಗೆ ಆ ಪ್ರವೃತ್ತಿ ನಾವು ಕತ್ತರಿಸಲು ಸಾಧ್ಯ ಆಗಲ್ಲ, ಅದು ನಿಯಂತ್ರಿಸಲು ಸಾಧ್ಯ ಆಗಲ್ಲ. ಸಾಧ್ಯ ಆಗಲ್ಲ ಅಂತ ಹೇಳುವಾಗ ನಾವ್ ಅರ್ಥ ಮಾಡ್ಬೇಕು, 10 ಕಟ್ಟಳೆಗಳು ತಂದವರು ಯಾರು? ಸರ್ವೇಶ್ವರನೇ. ಸೀನಾಯಿ ಬೆಟ್ಟಕ್ಕೆ ಹೋಗಿ ಮೋಶೆ ಸರ್ವೇಶ್ವರನ ಕೈಯಿಂದ 10 ಕಟ್ಟಳೆಗಳನ್ನು ತಗೊಂಡು ಬರ್ತಾ ಇದ್ದಾರೆ. 10 ಕಟ್ಟಳೆಗಳಲ್ಲಿ 5ನೇ ಕಟ್ಟಳೆ ಯಾವುದು? ಕೊಲ್ಲಬಾರದು. ತಗೊಂಡು ಸೀನಾಯಿ ಬೆಟ್ಟ ಕೆಳಗೆ ಬಂದಾಗ ಈ 10 ಕಟ್ಟಳೆಯನ್ನು ತಂದ ಮೋಶೆನೇ ಹೇಳ್ತಾ ಇದ್ದಾರೆ, ಕೊಲ್ಲಬಾರದು ಎಂದು ಕಟ್ಟಳೆ ಕಟ್ಟಳೆ ಇರುವ ಆ ಹಲಗವನ್ನು ತಗೊಂಡು ಬಂದ ಮೋಶೆನೇ ಹೇಳ್ತಾ ಇದ್ದಾರೆ, ಇಲ್ಲಿರುವ ಎಲ್ಲರನ್ನು ಕೊಂದಾಕಿ. 3000 ಜನನ ಕೊಲ್ಸಾಕ್ತಾನೆ. 3000 ಜನರನ್ನು, ಅಂದ್ರೆ ಆ ಹೋರಿಯನ್ನು ಆರಾಧಿಸ್ತಾ ಇದ್ದ 3000 ಜನರನ್ನು ಆ ದಿನನೇ ಕೊಂದಾಕಿ. ಯಾರು ಹೇಳಿರೋದು? ಮೋಶೆ ಹೇಳಿದ್ರು. ಮೋಶೆ ಯಾರು? 10 ಕಟ್ಟಳೆಗಳನ್ನು ಹೊತ್ಕೊಂಡು ಬಂದ ವ್ಯಕ್ತಿ. ಇದರಲ್ಲಿ ಕೊಲ್ಲಬಾರದೆಂಬುದು ಸೆಂಟ್ರಲ್ ಪಾಯಿಂಟ್. ಈ ನಿಯಮಗಳು ತಂದ ವ್ಯಕ್ತಿಗೇನೆ ನಿಯಮ ಪಾಲಿಸಲು ಸಾಧ್ಯ ಇಲ್ಲದೆ ಇರುವಾಗ ಒಂದು ಸಾಧಾರಣ ಮನುಷ್ಯನಿಗೆ ಈ ನಿಯಮಗಳು ಪಾಲಿಸಲು ಸಾಧ್ಯವೋ? ಇಲ್ಲ. ನೀವು ನಿಯಂತ್ರಿಸಬಹುದು, ಕಂಟ್ರೋಲ್ ಮಾಡಿ ನಿಯಂತ್ರಿಸಬಹುದು, ಆದರೆ ಪಾಪ ಮಾಡದೇ ಇರಕ್ಕೆ ಸಾಧ್ಯ ಆಗಲ್ಲ. ಇಲ್ಲೇನೆ ಯೇಸುಸ್ವಾಮಿ ಹೇಳುವುದು, ಇದೆಲ್ಲ ಪಾಲಿಸಿದ
ಒಬ್ಬ ವ್ಯಕ್ತಿಯಾದ ನಾನು ನಿಮ್ಮಲ್ಲಿ ಬರುವಾಗ ಈ ನಿಯಮಗಳೆಲ್ಲ ಸುಲಭವಾಗಿ ನೀವು ಪಾಲಿಸಲು ಸಾಧ್ಯ. ಅದುವರೆಗೆ ನಮ್ಗೆ ಸಾಧ್ಯ ಆಗ. ಆ ಯೇಸು ಸ್ವಾಮಿ ಪರಿಪೂರ್ಣವಾಗಿ ನಮ್ಮಲ್ಲಿ ಬರುವಾಗ ಪ್ರಿಯರೇ, ಈ ನಿಯಮಗಳು ನಮ್ಗೆ ಏನೂ ಆಗಲ್ಲ, ಏನು ಸಮಸ್ಯೆನೇ ಆಗಲ್ಲ. ಇದು ನಮ್ಮ ಒಂದು ನ್ಯಾಚುರಲ್ ಲೈಫಿನ ಭಾಗವಾಗಿ ಹೋಗ್ತದೆ. ನೀವೇನು ಸರ್ಕಸ್ ಮಾಡ್ಬೇಕಾದ ಅಗತ್ಯ ಇಲ್ಲ. ನೀವೇನು ತುಂಬಾ ಕಷ್ಟಪಟ್ಟು ಕೊಲ್ಲಬಾರ್ದು ಚಾಕು ಕೈಯಲ್ಲಿ ತಗೊಂಡು ಮತ್ತೆ ಬೇಡ ಎಂದೇಳಿ ಇಟ್ಟು ಹೋಗುವ ಅಗತ್ಯ ಬರಲ್ಲ. ಈ ನಿಯಮಗಳನ್ನು ಪಾಲಿಸಿದ ಯೇಸು ಸ್ವಾಮಿ ನಮ್ಮಲ್ಲಿ ಇರುವಾಗ ಯೇಸು ಸ್ವಾಮಿ ಈ ನಿಯಮಗಳಿಗೆ ಒಂದು ಹೃದಯದ ಟಚ್ ಕೊಡ್ತಾ ಇದ್ದಾರೆ ಅಷ್ಟೇ. ಅವರೇನು ಅಲ್ಲಗಳಿಸುವುದಲ್ಲ, ಯಾಕಂದ್ರೆ ಈ ನಿಯಮ ನಿಮ್ಮಿಂದ ಪಾಲಿಸಲು ಸಾಧ್ಯ ಇಲ್ಲ. ಇದು ನೀವು ಪಾಲಿಸಬೇಕಾದ್ರೆ ಫಸ್ಟ್ ಹೃದಯದಲ್ಲಿ ನಡೆಯಬೇಕು. ಅದಕ್ಕೊಂದು ಹೃದಯದ ಟಚ್ ಕೊಡ್ತಾ ಇದ್ದಾರೆ. ಅದನ್ನು ಇಟ್ಕೊಂಡು ಫಾರಿಸಿಯವರು ಏನ್ ಹೇಳ್ತಾ ಇದಾರೆ, ನೋಡಿ ಇವನು ಮೋಶೆ ನಿಯಮಗಳೆಲ್ಲ ಉಲ್ಲಂಘಿಸ್ತಾ ಇದ್ದಾರೆ, ಅದರ ಬಗ್ಗೆ ಟೀಚ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿ ಯೇಸುವಿನ ಕೊಲ್ಲಲು ಕಾರಣ ಏನು? ಇದೇ ಒಂದು ಕಾರಣ. ಈ ನಿಯಮಗಳು ಪಾಲಿಸಲು ಕರೆಕ್ಟ್ ಆಗಿ ಯೇಸುಸ್ವಾಮಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದೊಂದೇ ಕಾರಣ ಆಗಿತ್ತು ಶಿಲುಬೆಗೆ ಏರಿಸಿ ಕೊಲ್ಲಲು ಅವರು ಕಂಡಿರುವ ಕಾರಣಗಳು. ನೀವು ಯೋಚನೆ ಮಾಡಿ, ಇದ್ರದೆಲ್ಲ ಆ ಕರೆಕ್ಟ್ ಆಗಿ ಅಳತೆ ಮಾಡಿ ನೋಡುವಾಗ ಯೇಸುಸ್ವಾಮಿ ಬಂದಿರೋದೇನು? ಈ ನಿಯಮಗಳ ಪೂರ್ತೀಕರಿಸುವಂತೆ ನನ್ನನ್ನು ನಿಮ್ಮನ್ನು ಮಾರ್ಪಡಿಸಲು ಅವರು ಬಂದಿದ್ದಾರೆ. ಪ್ರಿಯರ್, ಈಗ ನಮ್ಮ ಅವಸ್ಥೆ ಏನಂದ್ರೆ, ನಾವು ನೋಡೋಣ ಸ್ವಲ್ಪ. ನಮ್ಮ ಅವಸ್ಥೆ ಏನೆಂದರೆ, ನಿಜವಾಗಿ ಪ್ರಾರ್ಥನೆಯಲ್ಲಿ ಬಂದ ನಂತರ ದಯಾಲ್ ಹೇಳಿದ ಹಾಗೆ ನಾವು ತುಂಬಾ ಪ್ರಯತ್ನ ಪಡ್ತೀವಿ, ಈ ತಪ್ಪಾದ ಚಿಂತೆಗಳು ಬರಬಾರ್ದು, ಕೋಪ ಮಾಡಬಾರ್ದು ಅಂತೇಳಿ ಪ್ರಯತ್ನ ಪಡ್ತೀವಿ. ಆದ್ರೆ ಏನಾಗ್ತದೆ? ಕೋಪ ಬಂದ್ಬಿಡುತ್ತದೆ. ಈ ಕೋಪ ಕನ್ಸೀವ್ ಆಗ್ತದೆ. ಕೋಪ ಕನ್ಸೀವ್ ಆಗುವಾಗ ಏನಾಗ್ತದೆ? ನಮ್ಮಲ್ಲಿ ಈ ಒಂದು ನೆಗೆಟಿವ್ ಆಗಿರೋ ಬೆಳೆಯಲು ಪ್ರಾರಂಭ ಆಗ್ತದೆ. ನಾವು ನಿನ್ನೆ ನೋಡಿದ ಹಾಗೆ ಒಂದು ತಾಯಿ ಪ್ರೆಗ್ನೆಂಟ್ ಆದ್ರೆ ಅವಳ ಚಿಂತೆ ಎಲ್ಲ ಈ ಮಗುವನ್ನು ಕುರಿತೇ ಇರುತ್ತೆ. ನನ್ನನ್ನೊಬ್ಬರು ನೋಯಿಸಿದ್ದಾನೆ, ಕೋಪ, ನಾನು ಗರ್ಭಧರಿಸಿ ಆಯ್ತು, ಇನ್ನು ನನ್ನ ಚಿಂತೆ. ಆದರೂ ಅವಳ ಹಾಗೆ ಯಾವತ್ತೂ ಅವಳು ನನಗೆ ನೋಯಿಸಿದ್ದಾರೆ, ಇದು ಈ ರೀತಿ ಬಿಟ್ಟರೆ ಆಗಲ್ಲ. ನಾವು ಸುಮ್ಮನೆ ಅಂದ್ರೆ ಇಲ್ಲಿ ಎಷ್ಟಿರಕ್ಕಾಗುತ್ತೆ? ಇದೆಲ್ಲ ನಮ್ಮ ಹೃದಯದಲ್ಲಿ ನೋಡಿ. ಡೇ 1, ಡೇ 2, ಡೇ 3 ಅಂತೇಳಿ ನಾವು ಆ ವಿಡಿಯೋ ನೋಡ್ತೀವಲ್ಲ, ಮಗುವಿನ ಜನನದ ಬೆಳವಣಿಗೆಯ ಆ ಒಂದು 3 ತಿಂಗಳಾಗುವಾಗ ಮಗು ಹೇಗಿರುತ್ತದೆ, 6 ತಿಂಗಳಾಗುವಾಗ ಮಗು ಹೇಗಿರುತ್ತದೆ, ಈ ರೀತಿ ಕೋಪ ಬೆಳೆದು 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 3 ತಿಂಗಳು, 6 ತಿಂಗಳು, ಆಗ ನಮ್ ಚಿಂತೆ ಎಲ್ಲ ಇದೇ ಆಗ್ತದೆ. ಬೆಳೆದು ಇನ್ನು ದಿನ ಆಗುವಾಗ ನಮ್ ಫುಲ್ ಫೋಕಸ್ ಇಲ್ಲೇ ಇರ್ತದೆ. ತಾಯಿ ಆ ಮಗುವಿನ ಬಗ್ಗೆ ಮಾತ್ರ ಚಿಂತಿಸುವ ಹಾಗೆ, ಮಗುವಿಗೆ ಬೇಕಾಗಿರುವ ವ್ಯವಸ್ಥೆಗಳೆಲ್ಲ ಮಾಡುವ ಹಾಗೆ ನಮ್ ಫೋಕಸ್ ಎಲ್ಲ ಈ ಒಂದು ಅವಸ್ಥೆಯಲ್ಲೇ ಇರ್ತದೆ. ಆದ್ರೂ ರಾತ್ರಿ ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದೇಳುವಾಗಲೂ ನಿಮ್ ಮನಸ್ಸಿಗೆ ಬಂತು, ಆದ್ರೂ ನನಗೆ ಹಾಗೆ ಹೇಳಿದ್ದಾರೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ಇಟ್ ಅಲ್ವಾ? ಯಾವ್ದನ್ನ? ಸೊ ಆದ್ರೂ ನಮ್ ಚಿಂತೆ ಎಲ್ಲ ಈ ರೀತಿ ಬರುವಾಗ ಏನಾಗುತ್ತೆ ಅಂದ್ರೆ ನಮ್ ಫೋಕಸ್ ಈ ಒಳ್ಳೇದು ಯಾವ್ದು ಯೋಚನೆ ಮಾಡಕ್ಕೆ ನಮ್ಗೆ ಆಗಲ್ಲ. ಪ್ರಾರ್ಥನೆಗೆ ಕೂತ್ರು ನಿಮ್ ಚಿಂತೆ ಎಲ್ಲ ಇಲ್ಲಿಗೆ ಬರುತ್ತೆ. ಕಾರಣ ನಾನು ಇದಕ್ಕೆ ಪ್ರೆಗ್ನೆಂಟ್ ಆಯ್ತು, ಈ ಕೋಪ ಅರ್ಥ ಆಯ್ತಿಲ್ಲ. ಈಗ ನಾವು ಪ್ರಾರ್ಥನೆಯಲ್ಲಿ ಬಂದು ನಮ್ ಪ್ರಾಬ್ಲಮ್ ಏನಂದ್ರೆ, ಈ ಪ್ರೆಗ್ನೆಂಟ್ ಆಗಿ ನಂತರ ಈ ಚಿಂತೆ ಎಲ್ಲ ಇದಾಗುವಾಗ ನಮ್ಗೆ ಗೊತ್ತಾಗಲು ಪ್ರಾರಂಭ ಆಗ್ತದೆ, ನಾನು ಎಲ್ಲೋ ಸ್ವಲ್ಪ ಹೆದರಿ ಹೋಗ್ತಾ ಇದೆಯಲ್ಲ, ಎಲ್ಲೋ ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇದೆಯಲ್ಲ, ಈ ಚಿಂತೆ ನಮ್ಮಲ್ಲಿ ಬರ್ತದೆ. ಆಗ ನಾವೇನ್ ಮಾಡ್ತೀವಿ, ಓಹ್, ಈ ಪಾಪ ಪ್ರೆಗ್ನೆಂಟ್ ಆಗಿರೋದು ಹೇಗಾದ್ರೆ ಅಬೋರ್ಟ್ ಆಗ್ಬೇಕು, ಇಲ್ದೇರೆ ಏನಾಗ್ತದೆ, ನಾವು ನಿತ್ಯ ನರಕಕ್ಕೆ ಹೋಗ್ಬೇಕಾಗ್ತದೆ. ಸೊ ಏನ್ ಮಾಡ್ಲಿ ಸ್ವಾಮಿ, ಇದರಿಂದ ಬಿಡುಗಡೆ ಕೊಡಿ ಅಂತ ಹೇಳಿ ಪ್ರಾರ್ಥಿಸಿ ಪ್ರವರ್ತಿಸಿ ಕಷ್ಟಪಟ್ಟು ಈ ಪಾಪ ನಾವು
ಅದು ಕಂಪ್ಲೀಟ್ ಆಗದಂದೆ, ಅದು ಡೆಲಿವರಿ ಆಗದಂದೆ ನಾವೇನ್ ಮಾಡ್ತೀವಿ, ಅಬೋರ್ಟ್ ಮಾಡ್ತೀವಿ. ನನಗೆ ಅರ್ಥ ಆಯ್ತಲ್ಲ, ಇದು ನವೀಕರಣದಲ್ಲಿ ಇರುವವರ ಲಕ್ಷಣ. ನವೀಕರಣದ ಇಲ್ಲದೆ ಇರುವವರಂದ್ರೆ ಅವ್ರಿಗೆ ಈ ಚಿಂತೆನೇ ಇಲ್ಲ. ಅವರು ರೈಟ್ ಆಗಿ ಆತರ ಜೀವಿಸಿ ಜೀವಿಸಿ ಕೊನೆಯಲ್ಲಿ ಏನಾಗ್ತದೆ, ಪಾಪವೇ ಪ್ರಸವಿಸ್ತದೆ, ಅವರಿಗೆ ನಿತ್ಯ ನರಕ. ನಾವು ಈ ಪ್ರಸವ ವೇದನೆ ಅನುಭವಿಸೋ ನಾವು ಇದೆಯಲ್ಲ ಮಧ್ಯೆ ಇರುವವರು, ನಾವು ಯೋಚನೆ ಮಾಡ್ತೀವಿ ಏನಂದ್ರೆ ಇವರೆಲ್ಲ ನೋಡಿ ಎಷ್ಟು ತಪ್ಪು ಮಾಡ್ತಾ ಇದ್ದಾರೆ, ಆದ್ರೂ ನೋಡಿ ಎಷ್ಟು ಖುಷಿಯಾಗಿ ಜೀವಿಸ್ತಾ ಇದ್ದಾರೆ. ಅವರಿಗೆ ಈ ನಿತ್ಯ ನರಕದ ಬಗ್ಗೆ ಚಿಂತೆ ಇಲ್ಲ. ಅವರು ಕೂಲಾಗಿ ಅವರ ಪಾಪವನ್ನು ಪ್ರಸವಿಸಿ ಅದೇ ಜೀವಿಸ್ತಾ ಇದ್ದಾರೆ. ನಾವು ನಮ್ ಪ್ರಾಬ್ಲಮ್ ಏನು, ಪ್ರಾರ್ಥನೆಯಲ್ಲಿ ಬಂದು ನಮ್ ಪ್ರಾಬ್ಲಮ್, ಪಾಪವನ್ನು ಪ್ರಸವಿಸಲು ನಮ್ಗೆ ಇಷ್ಟ ಇಲ್ಲ, ಅದರಿಂದ ನಾವು ಕಂಟ್ರೋಲ್ ಮಾಡ್ತೀವಿ. ಹೇಗೋ ಅದು ನಮ್ ಜೀವನದ ಆಧ್ಯಾತ್ಮಿಕ ಸಮರ ಅಂತ ಹೇಳೋದು ಇದೇ ಆಗಿದೆ ಪ್ರಿಯರೇ. ಕೆಲವರು ಪಾಪವನ್ನು ಗರ್ಭಧರಿಸಿ ಪಾಪಕ್ಕೆ ಜನ್ಮವನ್ನು ಕೊಡುವುದು, ಮರಣವನ್ನು ಜನಿಸುವಂತೆ ಮಾಡುವುದು, ಅದು ಒಂದು ಒಂದು ಏನ ಸಾಧಾರಣ ಒಂದು ಇರುವ ವ್ಯಕ್ತಿ. ಪ್ರಾರ್ಥನೆಯಲ್ಲಿ ಇರುವ ವ್ಯಕ್ತಿ ಹೇಗೆಂದರೆ ಪಾಪಕ್ಕೆ ಗರ್ಭ ಧರಿಸುವರು, ಆದ್ರೆ ಆನ್ ದ ವೇ ಎಲ್ಲಾದ್ರೂ ಒಂದ್ ಕಡೆ ನಾವು ಈ ವಚನ ಆಲಿಸಿ, ಒಂದು ಸಾಕ್ಷ್ಯ ಕೇಳಿ, ಧ್ಯಾನಕ್ಕೆ ಹೋಗಿ, ಪ್ರಾರ್ಥನೆಗೆ ಬಲಿ ಪೂಜೆಗೆಲ್ಲ ಹೋಗಿ ಈ ಪಾಪವನ್ನು ಕತ್ತರಿಸಿ ಆಗ್ತದೆ. ಅಂದ್ರೆ ಇದು ಕತ್ತರಿಸುವವರೇ ಇರುವ ಒಂದು ಪ್ರಸವ ವೇದನೆ ತುಂಬಾ ಕಷ್ಟ ಇದೆ. ಆದ್ರೆ ಸಂತರಾಗಿ ಜೀವಿಸುವವರು ಹೇಗೆಂದ್ರೆ ಹೇಗಿರ್ಬೋದು, ಪ್ರೆಗ್ನೆಂಟೇ ಆಗೋದಿಲ್ಲ. ಅವರು ಈ ವಿಷಯಕ್ಕೆ ಏನ್ ಹೇಳ್ತೀರ ಅಂದ್ರೆ ಬ್ಯಾಡ್ ಕಂಡಕ್ಟರ್ ತರ ಅವ್ರು ಅಂಟುಕೊಂಡು ನಿಲ್ಲುವುದೇ ಇಲ್ಲ. ಈ ಪಾಪದ ಕಡೆಗೆ ಅವ್ರಿಗೆ ಆ ಒಂದು ಶ್ರದ್ಧೆನೇ ಇರಲ್ಲ. ಅವರಿಗೆ ಅದು ಪ್ರೆಗ್ನೆಂಟ್ ಆಗಕ್ ಆಗುವೇ ಇಲ್ಲ. ಅವರು ಏನ್ ಹೇಳ್ತಾರೆ, ಬಂಚೆಗಳು ಆಗಿದ್ದಾರೆ. ಪಾಪ ಪ್ರಸವಿಸಲಾಗದೆ ಬಂಚೆ ಆಗಿರುತ್ತಾರೆ. ಅದಕ್ಕೆ ಈ ಸಮಯ ಬಂಚೆಗಳಿಗೂ ಅವರೆಷ್ಟು ಭಾಗ್ಯವಂತರು ಅಂತ ರೀತಿಯಲ್ಲಿ ಈ ಸಮಯ ಒಂದ್ ಕಡೆ ಹೇಳ್ತಾ ಇದ್ದಾರಲ್ಲ, ಮತ್ತಾಯಿ 24 ಸೊ ಪ್ರಿಯರೇ, ಇದು ಈಗ ನಿಮ್ಗೆ ಏನ್ ಅರ್ಥ ಆಗ್ತಾ ಇದೆ, ಯೇಸುಸ್ವಾಮಿ ನಿಯಮಗಳು ಯಾವುದು ಕ್ಯಾನ್ಸಲ್ ಮಾಡ್ತಾ ಇಲ್ಲ. ನಿಯಮಗಳು ಯೇಸುಸ್ವಾಮಿ ಪೂರ್ತೀಕರಿಸ್ತಾ ಇದ್ದಾರೆ. ನಿಯಮಗಳು ಯಾವುದು ರದ್ದು ಮಾಡ್ತಾ ಇಲ್ಲ, ನಿಯಮಗಳು ಪೂರ್ತೀಕರಿಸುತ್ತಾ ಇದ್ದಾರೆ. ಅಂದ್ರೆ ಯೇಸ್ವಾಮಿ ಹೇಳುವುದೇನೆಂದ್ರೆ, ನಾನು ನಿಮ್ಮಲ್ಲಿ ಬಂದರೆ ಏನಾಗ್ತದೆ, ಈ ನಿಯಮಗಳೆಲ್ಲ ಪಾಲಿಸಲು ನಿಮ್ಮಿಂದ ಸಾಧ್ಯವಾಗ್ತದೆ. ಅದಾಗ್ಬೇಕಾದ್ರೆ ನಾನು ನಿಮ್ಮಲ್ಲಿ ಬರಬೇಕು. ಪ್ರೈಸ್ ದಿ ಲಾರ್ಡ್. ಅವರು ಬರದೆ ಈ ನಿಯಮಗಳು ಯಾವುದು ನಮ್ಗೆ ಪಾಲಿಸಲು ಸಾಧ್ಯವಿಲ್ಲ. ನಾವು ಸಂತರುಗಳು ಅಂತ ಹೇಳುವ ಈ ವ್ಯಕ್ತಿಗಳ, ಈ 3 ಟೈಪ್ ವ್ಯಕ್ತಿಗಳನ್ನು ನೀವು ಯೋಚನೆ ಮಾಡಿ. ಸಂತರುಗಳು ಎಂದು ಹೇಳುವ ವ್ಯಕ್ತಿಗಳು ಅಂದ್ರೆ ಪಕ್ಕ ಈಗ ಸಂತ ಅಲ್ಫೋನ್ಸ, ಮದರ್ ತೆರೇಸ ಇಂದವರು ಈ ಒಂದು ಪಾಪವನ್ನು ಗರ್ಭಧರಿಸ್ತಾ ಇರಲಿಲ್ಲ. ಅದರಿಂದ ಮತ್ತೆ ಈ ಕಡೆ ಹೋಗ್ಬೇಕಾದ ಅಗತ್ಯನೂ ಅವ್ರಿಗಿರ್ಲಿಲ್ಲ. ಅರ್ಥ ಆಯ್ತಿಲ್ಲ? ಈಗ ನಾವು ಪ್ರಾರ್ಥನೆಯಲ್ಲಿ ಬೆಳೆದು ನಾವು ಹೇಗಾಗ್ಬೇಕು, ನಾವು ಸಹ ಪಾಪಕ್ಕೆ ಬಂಚೆಗಳು ನಾವಾಗ್ಬೇಕು. ಹಾಗೇನಾಗ್ತದೆ, ನಿಯಮಗಳ ಪ್ರಾಬ್ಲಮೇ ನಮ್ಗೆ ಆಗಲ್ಲ. ನಿಯಮಗಳು ಅನುಸರಿಸ್ತಾ ಇಲ್ಲ ಎಂಬ ಸಮಸ್ಯೆನೇ ನಮ್ಗೆ ಬರಲ್ಲ. ನಿಮ್ಗೆ ಅರ್ಥ ಆಯ್ತಾ? ನಾವು ಪಾಪಕ್ಕೆ ಬಂಚೆಗಳಾಗಬೇಕು. ಓಕೆ, ಸೊ ಇಲ್ಲಿ ಹೇಳೋದಷ್ಟೇನೆ. ಈ 3 ಪಾಯಿಂಟ್ ನಾವು ಓದುವಾಗ ಇನ್ನು ನೀವು ಮುಂದುವರಿಸುವಾಗಲೂ ಇದೇ ಸೇಮ್ ಪಾಯಿಂಟ್. ಈಗ 23ನೇ ವಾಕ್ಯ ಓದಿ. ಆದ ಕಾರಣ ಬಲಿಪೀಠದ ಮುಂದೆ ದೇವರಿಗೆ ಕಾಣಿಕೆಯನ್ನು ಅರ್ಪಿಸಲಿರುವಾಗ ನಿನ್ನ ಸಹೋದರನಿಗೆ ನಿನ್ನ ಮೇಲೆ ಏನೋ ಮನಸ್ತಾಪವಿದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ಒಂದ್ ನಿಮಿಷ. ಮನಸ್ತಾಪ ಇದೆ ಎಂದು ನಿಮ್ಮ ನೆನಪಿಗೆ ಬರೋದು ಯಾವಾಗ? ಇವರ ಮೇಲೆ ಕೋಪಗೊಂಡಾಗ, ಈ ಕೋಪ ನೀವು ಗರ್ಭ ಧರಿಸಿದಾಗ ಮಾತ್ರವೇ ನಿಮಗೆ ಅವನ ಮೇಲೆ ಮನಸ್ತಾಪ ಪ್ರಾರಂಭ ಆಗ್ಬೋದು. ಈ ಚಿಂತೆ ಎಲ್ಲ ಬಂತು. ಸೊ ಈ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಆಯ್ತಾ? ನೀವು ನೋಡ್ಬೇಕು.
ಈ ಸೆಕೆಂಡ್ ಸ್ಟೆಪ್ ಅಲ್ಲಿ ನೀವಿದ್ರೆ, ಈ ಕೋಪವನ್ನು ಪ್ರೆಗ್ನೆಂಟ್ ಆಗಿರೋ ಅವಸ್ಥೆಯಲ್ಲಿ ನೀವಿದ್ದರೆ ನೀವೇನ್ ಮಾಡ್ಬೇಕು? ನೀವ್ ಬಲಿ ಅರ್ಪಿಸಿ ಏನ್ ಪ್ರಯೋಜನ ಇಲ್ಲ. ನೀವು ಪೂಜೆಗೆ ಹೋದ್ರು ನಿಮ್ ಚಿಂತೆ ಎಲ್ಲ ಎಲ್ಲಿ ಇರ್ತದೆ? ಈ ವಿಷಯದ ಮೇಲೆ. ಸೊ ನೀವೇನ್ ಮಾಡ್ಬೇಕು ಈಗ? ಅಲ್ಲೇ ಹೋಗಿ ಸಾರ್ಟ್ ಮಾಡಿ. ಇದು ಸೆಟಲ್ ಮಾಡ್ಬೇಕು, ಇದು ಅಬೋಟ್ ಮಾಡ್ಬೇಕು. ಈ ಕೋಪ ನೀವು ಅಬೋಟ್ ಮಾಡಿ ಏನ್ ಮಾಡ್ಬೇಕು? ಅದಾದ್ಮೇಲೆ ಅವನೊಂದಿಗೆ ಐಕ್ಯ ಪಟ್ಟು, ಅಂದ್ರೆ ಈ ಕೋಪಕ್ಕೆ ಬಂಚಿಯಾಗಿರೋ ಅವಸ್ಥೆಯಲ್ಲಿ ನೀವು ಬಲಿ ಪೂಜೆಗೆ ಹೋಗಿ, ಬಲಿ ಅರ್ಪಣೆಗೆ ಹೋಗಿ, ನಿಮ್ಮ ಬಲಿ ಅರ್ಪಣೆ ಅತಿ ಶ್ರೇಷ್ಠವಾಗಿರುತ್ತದೆ. ಕಾಯನಿಗೆ ಮದುವೆ ಮಿಸ್ಟೇಕ್ ಅದೇನೆ, ಕೋಪದೊಂದಿಗೆ ಬಲಿ ಅರ್ಪಿಸಲು ಹೋದರು. ಕೋಪ ಗರ್ಭ ಧರಿಸಿ ಬಲಿ ಅರ್ಪಿಸಲು ಹೋದ. ಪ್ರಿಯರೇ, ಈಗ ನನ್ನ ಪ್ರಕಾರ ಇದು ನಮ್ಗೆ ಸ್ವಲ್ಪ ಕ್ಲಾರಿಟಿ ಆಗ್ತಾ ಇದೆ ಅನ್ಸುತ್ತೆ. ಈ ವಚನಗಳು ನಾವು ಮುಂಚೆ ಓದುವ ಅವಸ್ಥೆಗಿಂತ ಈಗ ಓದುವ ಅವಸ್ಥೆಯಲ್ಲಿ. 25ನೇ ವಾಕ್ಯ, ನಿನ್ನ ಕಾಣಿಕೆಯನ್ನು ಆ ಬಲಿಪೀಠದ ಮುಂದೆಯೇ ಇಟ್ಟು ಬಿಡು. ಮೊದಲು ಹೋಗಿ ನಿನ್ನ ಸಹೋದರರೊಡನೆ ಸಂಧಾನ ಮಾಡಿಕೊ, ಅನಂತರ ಬಂದು ನಿನ್ನ ಕಾಣಿಕೆಯನ್ನು ಒಪ್ಪಿಸು. ಇಲ್ಲದೆ ಇದ್ರೆ ಮುಂದುವರಿಸಿ. ನಿನ್ನ ಎದುರಾಳಿ ನಿನ್ನನ್ನು ನ್ಯಾಯಸ್ಥಾನಕ್ಕೆ ಎಳೆಯುವಾಗ ಮಾರ್ಗ ಮಧ್ಯದಲ್ಲೇ ಅವನೊಡನೆ ಬೇಗ ಸಂಧಾನ ಮಾಡಿಕೊ. ಇಲ್ಲದಿದ್ದರೆ ಅವನು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಬಹುದು. ಇಲ್ಲದೆ ಇದ್ದರೆ ಒಂದ್ ನಿಮಿಷ ನೋಡಿ, ಈ ಸಹೋದರನೊಂದಿಗೆ ಮಧ್ಯೆನೆ ಸೆಟಲ್ ಮಾಡಿ ಈ ಕೋಪವನ್ನು ಅಬೋಟ್ ಮಾಡದೇ ಇದ್ರೆ ಏನಾಗ್ತದೆ ನಿಮ್ಗೆ? ನೀವು ನ್ಯಾಯಾಧಿಪತಿ ಮುಂದೆ ನಿಲ್ಬೇಕಾಗ್ತದೆ. ನ್ಯಾಯಾಧಿಪತಿ ನಿಮ್ಗೆ ಏನ್ ಮಾಡ್ತಾರೆ? ನಿತ್ಯ ನರಕಕ್ಕೆ ಅಲ್ವಾ? ಓದಿ, ನ್ಯಾಯಾಧಿಪತಿ ಏನ್ ಮಾಡ್ತಾರೆ? ನ್ಯಾಯಾಧಿಪತಿ ನಿನ್ನನ್ನು ಅವ್ರು ಪೊಲೀಸರ ವಶಕ್ಕೆ ಬಿಡಬಹುದು. ಪೊಲೀಸರ ವಶಕ್ಕೆ ಬಿಡುತ್ತಾರೆ. ಮತ್ತೆ ಅನಂತರ ನಿನಗೆ ಸೆರೆವಾಸ ಪ್ರಾಪ್ತವಾದೀತು. ಸೆರೆವಾಸ ಪ್ರಾಪ್ತ ಆಗ್ತದೆ. ನೀವು ಉತ್ತರೀಯ ಸ್ಥಳಕ್ಕೆ ಹೋಗಲೇಬೇಕು, ಉತ್ತರೀಯ ಸ್ಥಳಕ್ಕೆ ಹೋಗಲೇಬೇಕಾಗ್ತದೆ. ಅರ್ಥ ಆಯ್ತಲ್ಲ? ಈ ಅವಸ್ಥೆಯಲ್ಲಿ ನಾವು ಹೋದರೆ ನಾವು ಉತ್ತರೀಯ ಸ್ಥಳಕ್ಕೆ ಹೋಗ್ಬೇಕಾಗ್ತದೆ. ಹೋಗಿ 26ನೇ ವಾಕ್ಯ ಓದಿ. ಅಲ್ಲಿಂದ ನೀನು ಹೊರಗೆ ಬರಬೇಕಾದರೆ ಬಿಡಿಗಾಸನ್ನು ಬಿಡದೆ ಎಲ್ಲವನ್ನು ತೆರಬೇಕಾಗುವುದು. ಎಲ್ಲವನ್ನು ಇದೆಲ್ಲ ಫುಲ್ ಕ್ಲೀನ್ ಆಗ್ಬೇಕು. ಅಂದ್ರೆ ಈ ಬಂಜೆ ಅವಸ್ಥೆಗೆ ನಾವು ಮತ್ತೆ ಬರ್ಬೇಕು. ಅಲ್ಲಿಗೆ ಹೋಗಿ ಬಂಜೆ ಅವಸ್ಥೆಗೆ ಆಗುವುದಕ್ಕೆ ನೋಡಿ, ಎಷ್ಟೋ ಜನ ಪ್ರಸವಿಸಲು ಕ್ಯಾನಡಾದಿಂದ, ಆಸ್ಟ್ರೇಲಿಯಾದಿಂದ ಇಂಡಿಯಾಕ್ಕೆ ಬರ್ತಾರೆ. ಕಾರಣ ಏನು? ಇಲ್ಲಿ ಬಂದು ಪ್ರಸವಿಸಿ ಎಲ್ಲ ರೆಡಿಯಾಗಿ ವಾಪಸ್ ಹೋಗ್ಬಿಡ್ತಾರೆ. ಕಾರಣ ಏನು? ಅಲ್ಲಿ ಹಾಸ್ಪಿಟಲ್ ಇದು ಏನಾದ್ರು ಖರ್ಚು ತುಂಬಾ ಜಾಸ್ತಿ ಇರ್ತದೆ. ತುಂಬಾ ಖರ್ಚು ಜಾಸ್ತಿ ಆಗ್ತದೆ. ಸೊ ಇಲ್ಲಿ ಬಂದ್ರೆ ಅದು ಮೇ ಬಿ ಅದ್ರದ್ದು ತುಂಬಾ ಕಡಿಮೆ ಆಗ್ತದೆ ರೇಟ್, ಮೇ ಬಿ. ಸೊ ಏನಾಗ್ತದೆ, ಇಲ್ಲಿ ಬಂದು ಕಡಿಮೆ ರೇಟ್ ಅಲ್ಲಿ ಇದೆಲ್ಲ ಮುಗಿಸಿ ಅವರು ವಾಪಸ್ ಹೋಗ್ತಾರೆ. ಅಲ್ಲಿಂದ ಮುಗಿಸ್ಬೇಕಾದ್ರೆ ತುಂಬಾ ಖರ್ಚಾಗ್ತದೆ. ಪ್ರಿಯರೇ, ಅದೇ ಸ್ವಾಮಿ ಹೇಳೋದು, ನೀವ್ ಇಲ್ಲೇ ಆದ್ರೆ ನಿಮ್ಗೆ ಈಸಿಯಾಗಿ ಇದು ಸೆಟ್ಲ್ ಆಗ್ತದೆ. ಅಲ್ಲಿ ಇಷ್ಟು ಪಾಪ ಕ್ಲಿಯರ್ ಆಗ್ಬೇಕಾದ್ರೆ ನೀವು ತುಂಬಾ ಖರ್ಚು ಮಾಡ್ಬೇಕಾಗ್ತದೆ. ಅಲ್ಲಿ ಉತ್ತರೀಯ ಸ್ಥಳದಲ್ಲಿ ಇಲ್ಲಿ 1 ದಿನ ಸಹಿಸ್ಬೇಕಾಗಿರೋದು ಅಲ್ಲಿ 100 ವರ್ಷ ಸಹಿಸ್ಬೇಕಾ? ನಿಮ್ಗೆ ಅರ್ಥ ಆಯ್ತಾ? ಸೊ ಅದರಿಂದ ಬೇರೆ ಇಲ್ಲೇನೆ ನಾವು ಪಾಪಕ್ಕೆ ಬಂಚೆಗಳಾಗಿ ಜೀವಿಸಲು ಪ್ರಯತ್ನ ಪಡೋಣ. ಅಲ್ಲಿ ಹೋಗ್ಬಿಟ್ರೆ ನಮ್ಗೆ ಕೊನೆಯ ಒಂದು ಚುಕ್ಕಿಯೂ ಸಹ ಇಲ್ಲದಂತೆ ಪರಿಶುದ್ಧ ಆಗುವ ರೀತಿಯಲ್ಲಿ ಬರಕ್ಕೆ ನಾವು ತುಂಬಾ ಸಫರಿಂಗ್ ಅನ್ನು ಸಹಿಸಬೇಕಾಗಿರುತ್ತದೆ. ಪ್ರಿಯರೇ, ನಾವು ಈ ಜಸ್ಟ್ ಒಂದು ಕೊಲ್ಲಬಾರದು ಎಂಬ ಪಾಯಿಂಟ್ ಯೇಸು ಸ್ವಾಮಿ ಹೇಗೆ ತಿದ್ದಿ, ಹೇಗೆ ಅದನ್ನು ಎಡಿಟ್ ಮಾಡಿ ನಮ್ಗೆ ಕೊಡ್ತಾ ಇದ್ದಾರೆ. ಈ ಯೇಸು ಸ್ವಾಮಿ ಹೇಳಿದ ಈ ಪಾಯಿಂಟ್ ನಾವು ಅನುಸರಿಸೋದಾದ್ರೆ, ಕೋಪಕ್ಕೆ, ಮೋಹಕ್ಕೆ, ಅಹಂಕಾರಕ್ಕೆ, ಇನ್ನು ಅಸೂಯೆಗೆ ನಾವು
ಬಂಚೆಗಳಾಗಿದ್ದರೆ ಏನಾಗ್ತದೆ, ಕೊಲ್ಲಬಾರದು ಎಂಬ ನಿಯಮ ನಮ್ಗೆ ಬೇಕಾಗಿರಲ್ಲ. ಯಾಕಂದ್ರೆ ನಾವು ಕೊಲ್ಲಕ್ಕೆ ನಮ್ಮಿಂದ ಆಗಲ್ಲ. ಪ್ರೈಸ್ ಅಲ್ಲ. ಆಕ್ಚುಲಿ ಇನ್ನು ಮುಂದೆ ಬರೋ ಪಾಯಿಂಟ್ಸ್ ಎಲ್ಲ ನಾನು ರಿಪೀಟ್ ಮಾಡ್ಬೇಕಾಗ್ತದೆ. ಇದೇ ಸೇಮ್ ಸ್ಟೋರಿ, ಸೇಮ್. ಇದನ್ನು ಜಯಿಸಿದವನು ನಮ್ಮಲ್ಲಿ ಇರುವಾಗ ನಾವು ಇದೆಲ್ಲ ಜಯಿಸಲು ಸಾಧ್ಯ. ಬೇರೆ ನಮ್ಗೆ ನೀವು ಹಾರ್ಡ್ ವರ್ಕ್ ಮಾಡಿ ಜಯಿಸಲು ಸಾಧ್ಯವೇ ಇಲ್ಲ. ನಿಮ್ಮ ಪ್ರಯತ್ನದಿಂದ, ಈಗ ನೋಡಿ, ಮೋಶೆ ನಿಯಮವನ್ನು ತಂದ ಮೋಶೆಗೇನೆ ಇದು ಅನುಸರಿಸಲು ಸಾಧ್ಯ ಇಲ್ಲದೆ ಇರುವಾಗ ನಾವೆಷ್ಟರವರು. ಇದು ಸಾಧಾರಣ ರೀತಿಯಲ್ಲಿ ಅನುಸರಿಸಲು ಸಾಧ್ಯವಿಲ್ಲ. ಯೇಸುಸ್ವಾಮಿ ಒಬ್ಬರು ಮಾತ್ರನೇ ಇದು ಕಂಪ್ಲೀಟ್ ಆಗಿ ಫಾಲೋ ಮಾಡಿ ಅನುಸರಿಸಿರುವುದು, ಹೃದಯದಿಂದ ಹಿಡಿದು ಟಾಪಿಂದ ಬಾಟಮ್ ವರೆಗೆ. ಅವರು ನಮ್ಮಲ್ಲಿ ಇರುವಾಗ ಮಾತ್ರನೇ ಈ ನಿಯಮಗಳು ನಾವು ಅನುಸರಿಸಲು ಸಾಧ್ಯ. ಅದರಿಂದ ಪ್ರಿಯರೇ, 10 ಕಟ್ಟಳೆಗಳ ಮೇಲೆ ನಾವು ಎಷ್ಟೇ ಧ್ಯಾನಿಸಿದರೂ ಅದೆಲ್ಲ ಕೊನೆಯಲ್ಲಿ ನಮ್ಮ ಪ್ರವೃತ್ತಿ ನಿಯಂತ್ರಿಸುವ ಕಾರ್ಯಗಳು ಮಾತ್ರ ಆಗ್ತದೆ. ಆದ್ರೆ ಯೇಸುಸ್ವಾಮಿ ಅದನ್ನು ಇನ್ನೂ ರಿನ್ಯೂ ಮಾಡಿ ಆ ಮೂಲ ಪಾಪಗಳೇ ನಮ್ಮಲ್ಲಿ ವರ್ಕ್ ಮಾಡದಂತೆ ನೋಡುವ ಒಂದು ಕಾರ್ಯ ನಮ್ಗೆ ಕಲಿಸಿಕೊಡ್ತಾ ಇದ್ದಾರೆ. ಈ ಒಂದು ಕೃಪೆ ನಮಗೆ ಬೇಕು ಪ್ರಿಯರೇ. ಅರ್ಥ ಮಾಡಬೇಕು. ಅವೆಲ್ಲ ಕೊನೆಯ ಗಳಿಗೆಲೆ ಪಾಪ ಪ್ರವೃತ್ತಿ ನಿಯಂತ್ರಿಸಲು ಪ್ರಯತ್ನ ಪಡು. ಕೊಲ್ಲಬಾರದು, ಸುಳ್ಳು ಹೇಳಬಾರದು, ವ್ಯಭಿಚಾರ ಮಾಡಬಾರದು. ಈ ಪ್ರವೃತ್ತಿ ಆಗದಂತೆ ನೋಡಲು ನಾವು ತುಂಬಾ ಕಷ್ಟಪಡ್ತೀವಿ. ಆದ್ರೆ ಈ ಸ್ವಾಮಿ, ನೀನ್ ಇಷ್ಟು ಕಷ್ಟಪಡ್ಬೇಕಾದ ಅಗತ್ಯ ಇಲ್ಲ. ನಾನು ನಿಮಗಾಗಿ ಕಷ್ಟಪಟ್ಟಿದ್ದೇನೆ, ನನ್ನನ್ನು ನೀವು ಸ್ವಂತವಾಗಿಸು. ಇದೆಲ್ಲ ಸಾಧಿಸುವನು ನಿಮ್ಮಲ್ಲಿ ಬರುವಾಗ ನೀವು ಸಹ ಇದೆಲ್ಲ ಸಾಧಿಸಲು ಸಾಧ್ಯ. ಬೆಟ್ಟದ ಬೋಧನೆಯ 22ನೇ ಕ್ಲಾಸ್ ಇದು. ಸೊ ಪ್ರಿಯರೇ, ನಾವಿದು ಧ್ಯಾನಿಸಬೇಕು. ದೇವರ ಚಿತ್ತ ಆದ್ರೆ ಬೆಟ್ಟದ ಬೋಧನೆಯ ಒಂದು ಧ್ಯಾನ ನಾವು ಆಗ ಮುಗಿಸಿದೀವಿ. ಅದರ ಒಂದು ಫಾಲೋ ಅಪ್ ಧ್ಯಾನವಾಗಿ ಇನ್ನು ಮುಂಬರುವ ದಿನಗಳಲ್ಲಿ ದೇವರನ್ನು ಕೊಡುವರು. ಇದು ತುಂಬಾ ಮುಖ್ಯ. ಇದು ಫುಲ್ ಆಗಿ ನಾವು ಸ್ವೀಕರಿಸಲು ಸಾಧ್ಯ ಆಗ್ಬಿಟ್ರೆ ಜೀವನದ ಸಂತರಾಗಿ ಬಾಳಲು ಸಾಧ್ಯ. ಪ್ರೈಸ್ ದ ಲಾರ್ಡ್. ಕೆಜೆ ಸರ್. ಪ್ರೈಸ್ ದ ಲಾರ್ಡ್ ಸರ್. ಪ್ರೈಸ್ ದ ಲಾರ್ಡ್. ಸರ್ ಒಂದಿದ್ದು, ಅದು ಈಗ ನಾವು ಧ್ಯಾನಕೂಟ ಇದ್ ಮಾಡಿದ್ವಲ್ಲ, ರೆಕಾರ್ಡ್ ಆಫ್ ಮಾಡ್ಬಿಡ್ರಿ. ವರದಾನಗಳು